ನಟ ರಜನಿಕಾಂತ್ ಅವರ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ನೋವಿನ ಸುದ್ದಿ. ಇನ್ನು ನಟ ರಜನಿಕಾಂತ್ ಅವರ ನೆನಪು ಮಾತ್ರ ಅಂತ ಹೇಳ್ಬೋದು. ಆದರೆ ಏನಾಗಿದೆ ಇದಕ್ಕೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ತಮಿಳು ಚಿತ್ರರಂಗ ಮಾತ್ರವಲ್ಲದೆ ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಸಿನಿಮಾ ರಂಗದಲ್ಲೂ ಕೂಡ ನಮ್ಮ ರಜನಿಕಾಂತ್ ಅವರ ಛಾಪು ಮೂಡಿಸಿರುವಂಥದ್ದು. ಸದ್ಯ ಈಗ 88 ವರ್ಷ ವಯಸ್ಸಾಗಿರುವಂಥದ್ದು. ಈಗಾಗಲೇ ಜೈಲರ್ ಅಂತ ಸಿನಿಮಾ ತೆಗೆದಂಥ ಸಂದರ್ಭದಲ್ಲಿ ನನ್ನ ದೇಹದ ಕೊನೆಯ ಸಿನಿಮಾ ಅಂತ ಹೇಳಿದರು. ಆದರೂ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಜೈಲರ್ 2 ಮಾಡಲೇಬೇಕು ಅಂತ ಎಲ್ಲರೂ ಕೂಡ ಕೇಳಿಕೊಂಡಿದ್ದರು. ಮತ್ತು ನಿರ್ಮಾಪಕರು ಕೂಡ ಈ ಬಾರಿ ಅವ್ರಿಗೆ ದೊಡ್ಡ ಅಮೌಂಟನ್ನು ಕೂಡ ಆಫರ್ ಕೂಡ ಮಾಡಿದರು. ಹಾಗಾಗಿ ಜೈಲರ್ 2 ಸಿನಿಮಾನ ಕೂಡ ಈಗ ಮುಕ್ತಾಯ ಮಾಡಿದ್ದಾರೆ. ಇನ್ನೇನು ಚಿತ್ರೀಕರಣ ಈಗ ಮುಗಿದಿದೆ. ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಕೂಡ ಇರುವಂಥದ್ದು ಸಿನಿಮಾ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ಕೂಡ ತೆರೆ ಮೇಲೆ ಅಪ್ಪಳಿಸಲಿದೆ. ಈ ಸಂದರ್ಭದಲ್ಲಿ ರಜನಿಕಾಂತರ ಅಭಿಮಾನಿಗಳಿಗೆಲ್ಲ ಒಂದು ನೋವಿನ ಸುದ್ದಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ನನ್ನ ಜೈಲರ್ 2 ಸಿನಿಮಾನೇ ನನ್ನ ಕೊನೆಯ ಸಿನಿಮಾ. ಹೀಗಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು. ನನ್ನ ಕೊನೆಯ ತನಕ ಅಂತ ಕೊನೆಯ ಉಸಿರು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನ್ನ ಈ ಸಿನಿಮಾ ಆದ ನಂತರ ನಾನು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ತಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ವಿಶ್ರಾಂತಿಯನ್ನು ಕೂಡ ತೆಗೆದುಕೊಳ್ತಿದ್ದೇನೆ ಅಂತಲೂ ಹೇಳಿದ್ದಾರೆ. ಹೀಗಾಗಿ ನಟ ರಜನಿಕಾಂತ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆಗ ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ